ಚಿಕ್ಕ ಮಕ್ಕಳೆಲ್ಲ ತಮಿಳ್ನಾಡಲ್ಲಿ ಮಾತಾಡಿಸ್ತಾ ಇದ್ದಾರೆ. ಯಾವುದೋ ಕಂಟ್ರಿ ರೋಡಲ್ಲಿ ಹೋಗ್ತಾ ಇದ್ದೇವೆ. ಸೂಪರ್ ಉಂಟು ರೋಡು ನೋಡಿ. ಇಲ್ಲಿ ಬೋರ್ಡ್ ಹಾಕಿದ್ದಾರೆ, ವೆಲ್ಕಮ್ ಟು ತಮಿಳ್ನಾಡು. ಫೈನಲಿ ವಿ ಮೇಡ್ ಇಟ್ ಟು ಪಾಂಬನ್ ಬ್ರಿಡ್ಜ್. ಸೂಪರ್ ಸೂಪರ್ ಕೂಲ್ ಬ್ರಿಡ್ಜ್. ಹಾಯ್, ನಮಸ್ಕಾರ ಎಲ್ರಿಗೂ. ಹೊಸ ವಿಡಿಯೋಗೆ ಸ್ವಾಗತ. ಆಫ್ಟರ್ ಲಾಂಗ್ ಟೈಮ್ ಮೋಟೋಲಾಗ್ ಸ್ಟಾರ್ಟ್ ಮಾಡಿದ್ದೇನೆ. ನೋಡ್ಬೋದು ನಮ್ಮ ಎಕ್ಸ್ಪಲ್ಸ್ ಇಲ್ಲಿ ಉಂಟು. ಆ್ಯಕ್ಚುಲಿ ನಾವು ರೈಡ್ ನಿನ್ನೆ ಸ್ಟಾರ್ಟ್ ಮಾಡಿದ್ದು. ನಿನ್ನೆ ನಾವು ಫುಲ್ ಕೇರಳ ರೈಡ್ ಮಾಡಿದ್ವಿ. ಪಾಲಕ್ಕಾಡಲ್ಲಿ ಸ್ಟೇ ಆಗಿದ್ವಿ. ಸೊ ಕೇರಳದಲ್ಲಿ ಮೋಟೋಲಾಗ್ ಬ್ಯಾನ್, ಹಾಗಾಗಿ ನಾನು ಎಂಥ ಲಾಗ್ ಮಾಡಿರಲಿಲ್ಲ. ಸೊ ಇವತ್ತು ನಾವು ಪಾಲಕ್ಕಾಡಿಂದ ರಾಮೇಶ್ವರಮಿಗೆ ಹೊಡಿತಾ ಇದ್ದೇವೆ ರೈಡ್. ಈಗ ತಮಿಳ್ನಾಡು ಮತ್ತು ಕೇರಳ ಬಾರ್ಡ್ರ್ ಪಾಸ್ ಆಯ್ತಷ್ಟೇ, ಹಾಗಾಗಿ ನಾನು ಲಾಗ್ ಸ್ಟಾರ್ಟ್ ಮಾಡಿದ್ದು. ನಮ್ಮ ಜೊತೆ ಇವತ್ತು ರೈಡಿಂಗ್ ಪಾರ್ಟ್ನರ್ಸ್ ಆಗಿ ನಾನಲ್ಲದೆ ಇನ್ನೆರಡು ಜನ ಇದ್ದಾರೆ. ಇಲ್ಲಿದೆ ಸುಕುಮಾರ್ ಅಂತ, ಇವೊಂದು ಪಲ್ಸರ್ N250. ಮತ್ತೊಬ್ಬ ಇದ್ದಾನೆ ಚರಣ್ ಅಂತ, ಅವನು ಮುಂದೆ ಹೋಗಿದ್ದಾನೆ, ಅವನದು FZ ಬೈಕ್. ಸೊ ನಾವು 3 ಜನ ಈಗ ರಾಮೇಶ್ವರಮಿಗೆ ಹೊರಟಿದ್ದೇವೆ. ರಾಮೇಶ್ವರಮಿಂದ ನೆಕ್ಸ್ಟ್ ಬೇರೆ ಪ್ಲ್ಯಾನ್ಸ್ ಉಂಟು, ಅದು ನೆಕ್ಸ್ಟ್ ಲಾಗಲ್ಲಿ ಹೇಳ್ತೇನೆ. ಬನ್ನಿ ರೈಡ್ ಕಂಟಿನ್ಯೂ ಮಾಡುವ. ನೋಡಿ, ಇಲ್ಲಿ ಬೋರ್ಡ್ ಹಾಕಿದ್ದಾರೆ, ವೆಲ್ಕಮ್ ಟು ತಮಿಳ್ನಾಡು. ಇಲ್ಲಿ ಒಂದು ಸ್ಟ್ಯಾಚು ಉಂಟು. ಸೊ ಇಲ್ಲಿಂದ ನಾವು ಅಫಿಷಿಯಲ್ ಆಗಿ ಈಗ ತಮಿಳ್ನಾಡಿಗೆ ಎಂಟ್ರಿ ಆಗಿದ್ದೇವೆ. ನಿನ್ನೆ ಫುಲ್ 390 ಕಿಲೋಮೀಟ್ರ್ ಕೇರಳ ರೈಡ್, ನಮ್ಮ ಮನೆಯಿಂದ ಪಾಲಕ್ಕಾಡಿಗೆ. ಮಧ್ಯೆ ಕಣ್ಣೂರಲ್ಲಿ ಮತ್ತು ಕೋಝಿಕೋಡಲ್ಲಿ ಒಳ್ಳೆ ಮಳೆ ಕೂಡ ಸಿಕ್ಕಿತ್ತು. ಹಾಗೆ ಮತ್ತು ಕೇರಳದಲ್ಲಿ ಮೋಟೋಲಾಗ್ಸ ಬ್ಯಾನ್, ಹಾಗಾಗಿ ನಾನು ಲಾಗ್ ಮಾಡಿರಲಿಲ್ಲ. ನಮಗೆ ಇನ್ನೂ ಸಹ 360 ಕಿಲೋಮೀಟ್ರ್ ಉಂಟು ರಾಮೇಶ್ವರಮಿಗೆ. ಸ್ಟೇ ಎಲ್ಲ ಬುಕ್ ಮಾಡಿ ಆಗಿದೆ. ಸೊ ಇನ್ನು ಡೈರೆಕ್ಟ್ ಅಲ್ಲಿಗೆ ಹೋಗೋದು. ನಮಗೆ ನಾಳೆ ಮಧ್ಯಾಹ್ನದವರೆಗೆ ಟೈಮ್ ಉಂಟು ರಾಮೇಶ್ವರಂ ಎಕ್ಸ್ಪ್ಲೋರ್ ಮಾಡಲಿಕ್ಕೆ. ರಾಮೇಶ್ವರಂ ದೇವಸ್ಥಾನ, ಧನುಷ್ಕೋಡಿ ಎಲ್ಲ ನೋಡಬೇಕು ಅಂತ ಆಸೆ. ನೋಡುವ. ನಿನ್ನೆ ರೈಡು ಚೆಂದ ಇತ್ತು, ಬಟ್ ಮಳೆ ಎಲ್ಲ ಇದ್ದ ಕಾರಣ ಸ್ವಲ್ಪ ಅಲ್ಲಿ ಪಾಲಕ್ಕಾಡ್ ಸ್ಟೇಗೆ ರೀಚ್ ಆಗುವ ಲೇಟ್ ಆಗಿದೆ. 12 ಗಂಟೆ ಆಗಿದೆ. ನೋಡಿ, ಇಲ್ಲಿ ನಿಂತಿದ್ದಾನೆ ಚರಣ್ ಅಂತ, ಅವ FZ ಬೈಕ್. ಆಮೇಲೆ ಮುಂದೆ ಯಾವಾಗಾದರೂ ಗಾಡಿ ನಿಲ್ಲಿಸಿರುವಾಗ ತೋರಿಸ್ತೇನೆ. ನೋಡ, ಇನ್ಯಾವುದಾದ್ರೂ ಒಳ್ಳೆ ಪ್ಲೇಸಸ್ ಇದ್ದರೆ ವಿಡಿಯೋ ಮಾಡ್ತೇನೆ. ಅಲ್ಲಿವರೆಗೂ ಲಾಗ್ ಮಾಡೋದಿಲ್ಲ, ಯಾಕಂದರೆ ನನ್ನ ಹತ್ರ ಗೋಪುರದಕ್ಕೆ 3 ಬ್ಯಾಟ್ರಿ ಇತ್ತು, ಅದರಲ್ಲಿ 1 ಬ್ಯಾಟ್ರಿ ಹಾಳಾಗಿದೆ. ಈಗ 2 ಬ್ಯಾಟ್ರಿಯಲ್ಲಿ ನಾನು ಈ ರೈಡಿದು ಫುಟೇಜ್ ಕಲೆಕ್ಟ್ ಮಾಡಬೇಕು. ಹಾಗೆ ಆದಷ್ಟು ವಿಡಿಯೋ ಮಾಡಿ ನಿಮಗೆ ಎಡಿಟ್ ಮಾಡಿ ತೋರಿಸ್ತೇನೆ. ನೋಡಿ, ಇಲ್ಲಿ ಒಂದು ವಿಂಡ್ ಮಿಲ್ ಉಂಟು ಲೆಫ್ಟ್ ಸೈಡಲ್ಲಿ, ಮತ್ತು ರೈಟ್ ಸೈಡಲ್ಲಿ ಇಲ್ಲಿ ಒಂದುಂಟು, ಅಲ್ಲಿ ಒಂದುಂಟು, ಸುಮಾರು ಉಂಟು ಇಲ್ಲಿ. ವಾವ್, ಅದು ನಮಗೆ ದೂರದಿಂದ ಇದು ತುಂಬ ಸ್ಲೋ ಅಲ್ಲಿ ತಿರುಗಿದಾಗೆ ಕಾಣ್ತದೆ, ಆದರೆ ಒಳ್ಳೆ ಫಾಸ್ಟ್ ತಿರುಗ್ತಾ ಇರ್ತದೆ ಅದು ವಿಂಡ್ ಮಿಲ್. ಆ ಸೈಡ್ ತುಂಬ ಮೌಂಟೇನ್ ರೇಂಜ್ ಎಲ್ಲ ಕಾಣ್ತಾ ಉಂಟು, ಯಾವುದಂತ ಗೊತ್ತಿಲ್ಲ. ಫುಲ್ ನಾನ್ ಸ್ಟಾಪ್ ರೈಡ್ ಮಾಡ್ತಿದ್ವಿ. ಹಾಗೆ ಒಂದು ಸ್ಟಾಪ್ ಕೊಡುವ ಅಂತ ಇಲ್ಲಿ ಸ್ಟಾಪ್ ಮಾಡಿದ್ದು ಫ್ಯೂಯಲ್ ಸ್ಟೇಷನಲ್ಲಿ. ನೋಡಿ, ನಾನು ಹಾಗೆ ಹೇಳಲಿಕ್ಕೆ ಮರ್ತದ್ದು, ಇವನೇ ಚರಣ್ ಅಂತ, ಒಂದಿದ್ದು FZ ಬೈಕ್. ಆ ಕಡೆ ಒಂದು ಯಾವುದೋ ಹಿಲ್ಲೆಲ್ಲ ಕಾಣ್ತಾ ಉಂಟು. ಇನ್ನು ಇಲ್ಲಿಂದ 50 ಕಿಲೋಮೀಟರ್ಸ್ ಉಂಟು ದಿಂಡಿಗಲ್ಲು ಅಂತ, ಅಲ್ಲಿ ಲಂಚ್ ಮಾಡುವಂಥ ಪ್ಲ್ಯಾನು. ಈಗ ಎಲ್ರಿಗೂ ಟ್ಯಾಂಕ್ ಫುಲ್ ಮಾಡಿದ್ವಿ ನಾವು. ಫೋಟೋ ಸೆಷನ್ ಆಗ್ತಾ ಉಂಟು ಇಲ್ಲಿ. ಇನ್ನು ಇಲ್ಲಿಂದ ದಿಂಡಿಗಲ್ ಊಟಕ್ಕೆ. ಮುಂದುಗಡೆ ಕಾಣ್ತಂಥ ವ್ಯೂ ಗೋಪುರದಲ್ಲಿ ಕ್ಯಾಪ್ಚರ್ ಆಗ್ತದಾ ಗೊತ್ತಿಲ್ಲ. ಸೂಪರ್ ವ್ಯೂ ಉಂಟು ಅಲ್ಲಿಗೆಲ್ಲ. ಈಗ ನಾವು ನ್ಯಾಷನಲ್ ಹೈವೇಯಿಂದ ಒಂದು ಡೈವರ್ಷನ್ ತಗೊಂಡು ಇನ್ನೊಂದು ರೋಡಲ್ಲಿ ಹೋಗ್ತಾ ಇದ್ದೇವೆ. ಇದು ಮೋಸ್ಟ್ಲಿ ಅದೇ ಪಳನಿ ದಿಂಡಿಗುಲ್ ಅಂತ ಒಂದು ರೋಡ್ ಉಂಟು, ಆ ರೋಡು ಕನೆಕ್ಟ್ ಆಗ್ತದೆ ಕಾಣಬೇಕು. ಈ ಕಡೆ ಫುಲ್ ಅದೇ ವ್ಯೂ. ಇನ್ ಪರ್ಸನ್ ಇಲ್ಲಿ ನೋಡಲಿಕ್ಕೆ ಚೆಂದ ಉಂಟು, ಕ್ಯಾಮರಾದಲ್ಲಿ ಅಷ್ಟು ದೂರದ್ದು ಕ್ಯಾಪ್ಚರ್ ಆಗಲಿಕ್ಕಿಲ್ಲ. ಈಗ ಗಂಟೆ 2 ಕಾಲಾಯಿತು. ನಾವಿಲ್ಲಿ ಹೋಟೆಲ್ ಸರವಣ ಭವನ್ ಅಂತ ಒಂದು ಮದುರೈಗೆ ಹೋಗುವ ರೋಡಲ್ಲಿ ಉಂಟು. ಅಲ್ಲಿ ಒಂದು ಒಳ್ಳೆ ಹೊಟ್ಟೆ ಫುಲ್ಲು ಊಟ ಆಯಿತು. ಒಂದು ಊಟಕ್ಕೆ 170 ರೂಪಾಯಿ. ತೊಂದರೆ ಇಲ್ಲ, ಒಳ್ಳೆದಿತ್ತು ಊಟ, ತಮಿಳ್ನಾಡು ಸ್ಟೈಲ್. ಸೊ ಈಗ ಊಟ ಮಾಡಿ ಇಲ್ಲಿಂದ ನಾವೀಗ ರೈಡ್ ಕಂಟಿನ್ಯೂ ಮಾಡ್ತಾಯಿದ್ದೇವೆ. ಚಿಕ್ಕ ಮಕ್ಕಳೆಲ್ಲ ತಮಿಳ್ನಾಡಲ್ಲಿ ಮಾತಾಡಿಸ್ತಾ ಇದ್ದಾರೆ. ನಾವು ಇಲ್ಲೊಂದು ಈಗ ಪಿಟ್ ಸ್ಟಾಪ್ ತಗೊಂಡ್ವಿ. ಮಜ್ಜಿಗೆ ಸ್ಪೈಸ್ಡ್ ಬಟರ್ ಮಿಲ್ಕ್ ಮಜ್ಜಿಗೆ ಇತ್ತು ಇಲ್ಲಿ ಅಂಗಡಿಯಲ್ಲಿ, ಎಲ್ಲ ಕುಡಿದು ಇನ್ನೀಗ ಹೊರಡಬೇಕು. ಮ್ಯಾಪಿನ ಪ್ರಕಾರ ಇನ್ನು ಪ್ರತಿ 100 ಕಿಲೋಮೀಟ್ರ್ ಉಂಟು.
6:30 ಆಗ್ಬೋದು ರೀಚ್ ಆಗುವಾಗ. ಬರೀ ರೈಡಿಂಗ್, ಹೈವೇ ರೈಡಿಂಗ್ ಮಾತ್ರ ಇರ್ತದೆ. ಸೊ ನೋಡುವ, ಇವತ್ತು ರಾಮೇಶ್ವರಂ ಅಲ್ಲಿ ಹೋಗೋಗಿ ಈಗ ಪಂಬನ್ ಬ್ರಿಡ್ಜ್ ಸಿಗ್ತದೆ, ಅದರದ್ದೊಂದು ಲಾಗ್ ಮಾಡ್ತೇನೆ, ಅಂದರೆ ಅದರದ್ದು ವೀಡಿಯೋ ಮಾಡ್ತೇನೆ. ಅದಾದಮೇಲೆ ಬೇರೆಂತ ಇಲ್ಲ ಅಲ್ಲಿ ಇವತ್ತು, ಮತ್ತೆ ಕತ್ಲಾಗ್ತದೆ. ಈಗ ಮೇನ್ ರೋಡಿಂದ ಒಂದು ಡೈವರ್ಷನ್ ತಗೊಂಡಿದ್ದೇವೆ, ಯಾವುದೋ ಕಂಟ್ರಿ ರೋಡಲ್ಲಿ ಹೋಗ್ತಾ ಇದ್ದೇವೆ. ಸೂಪರ್ ಉಂಟು ರೋಡು. ಆ ಸೈಡಲ್ಲಿ ಒಂಥರ ಫಾರೆಸ್ಟ್, ಸಣ್ಣ ಮರಗಳು, ತುಂಬ ಎತ್ತರ ಆಗದ ಮರಗಳದು ನೋಡಿ. ಇದೆಲ್ಲ ಈ ಮರಕ್ಕೆ ಈಚಲು ಮರ ಅಂತ ಕರೀತಾರೆ ಕಾಣಬೇಕು. ಆ ಕಡೆ ಎಲ್ಲ ಫುಲ್ಲು ಗದ್ದೆ. ಫೈನಲಿ ರಾಮೇಶ್ವರಂ ರೀಚ್ ಆಗುವಾಗ ಬೀಚ್ ನೋಡಲಿಕ್ಕೆ ಸಿಕ್ಕಿತ್ತು. ಅಬ್ಬಾ, ಈಗ ನೆಕ್ಸ್ಟ್ ನಮಗೆ ಸಿಗೋದು ಫೇಮಸ್ ಪಂಬನ್ ಬ್ರಿಡ್ಜ್. ಪಂಬನ್ ಬ್ರಿಡ್ಜ್ ಬಗ್ಗೆ ಎಲ್ಲರಿಗೂ ಗೊತ್ತಿರ್ಬೋದು ಅಂತ ನಾನು ಅಂದ್ಕೊಂಡಿದ್ದೇನೆ. ಇದೀಗ ರೈಲು ಕೂಡ ಇದೇ ಪಂಬನ್ ಬ್ರಿಡ್ಜಲ್ಲಿ ಹೋಗ್ತದೆ, ಮತ್ತು ಹೈವೇ ಕೂಡ ಉಂಟು. ಅದಲ್ಲದೆ ಇದು ಓವರ್ ಬ್ರಿಡ್ಜ್ ಉಂಟು, ಅಂದರೆ ಶಿಪ್ಪು ಅಥವಾ ಯಾವುದಾದ್ರೂ ದೊಡ್ಡ ಮಟ್ಟದ ದೋಣಿ ಎಲ್ಲ ಬಂದರೆ ಆಗ ಈ ರೈಲ್ವೆ ಟ್ರ್ಯಾಕ್ ಉಂಟಲ್ಲ, ಅದು ಓಪನ್ ಆಗುವ ಹಾಗೆ, ಅದು ಕೂಡ ಇಲ್ಲಿ ಪಂಬನ್ ಬ್ರಿಡ್ಜಲ್ಲಿ ಉಂಟು. ಅದು ಪಂಬನ್ ಬ್ರಿಡ್ಜಿನ ಸ್ಪೆಷಾಲಿಟಿ. ಫೈನಲಿ ವಿ ಮೇಡ್ ಇಟ್ ಟು ಪಂಬನ್ ಬ್ರಿಡ್ಜ್. ಇಲ್ಲಿಂದಲೇ ರಶ್ ಉಂಟು. ಪಂಬನ್ ಬ್ರಿಡ್ಜ್ ಅಂದರೆ ಸುಮ್ಮನೆ ರಶ್ ಇರೋದೇ ಇರ್ತದ. ವಾವ್, ನೈಸ್. ಲೆಫ್ಟ್ ಸೈಡಲ್ಲಿ ಆ ರೈಲ್ವೆ ಟ್ರ್ಯಾಕ್ ಉಂಟು. ನೋಡಿ, ಇಲ್ಲಿಂದ ಪಂಬನ್ ಬ್ರಿಡ್ಜ್ ಸ್ಟಾರ್ಟ್. ಹೆವಿ ಕ್ರೌಡ್ ಉಂಟು. ವಾವ್, ಫಸ್ಟ್ ಟೈಮು ನನ್ನ ಲೈಫಲ್ಲಿ ನಾನು ಪಂಬನ್ ಬ್ರಿಡ್ಜ್ ನೋಡ್ತಿರೋದು. ತುಂಬ ಖುಷಿ ಆಗ್ತಾ ಉಂಟು. ಒಳ್ಳೆ ಗಾಳಿ ಬರ್ತಾ ಉಂಟು, ತಂಪು ಗಾಳಿ. ಸುಕುಮಾರ, ಬೈಕಲ್ಲಿ ಯಾರು ಮುಂದೆ ಹಾಕುವ, ಆತ ಬೈಕ್ ಮುಂದೆ ಹಾಕುವ. ವಾವ್, ನಾನು ಆಗ ಹೇಳಿದ ರೈಲ್ವೆ ಟ್ರ್ಯಾಕ್ ಇದುವೆ ನೋಡಿ, ಸೂಪರ್ ಉಂಟು. ಸೂಪರ್ ಸೂಪರ್, ಕೂಲ್ ಬ್ರೀಜ್. ವಾವ್, ಇದೇ ನೋಡಿ ರಾಮೇಶ್ವರಮಿನ ಪಂಬನ್ ಬ್ರಿಡ್ಜ್. ಇದು ಹಳೆ ಟ್ರ್ಯಾಕ್, ಮೋಸ್ಟ್ಲಿ ಇದು ರೈಲ್ವೆ ಹಳೆ ಟ್ರ್ಯಾಕ್. ಈಗ ಅದರಲ್ಲಿ ರೈಲು ಹೋಗುದಿಲ್ಲ ಕಾಣಬೇಕು. ಆ ಕಡೆ ನ್ಯೂ ಟ್ರ್ಯಾಕ್ ಆದದ್ದು. ನ್ಯೂ ಟ್ರ್ಯಾಕಲ್ಲಿ ಕೂಡ ಅಲ್ಲಿ ನಿಮಗೆ ಓವರ್ ಬ್ರಿಡ್ಜ್ ಉಂಟು, ಅದು ಓಪನ್ ಆಗ್ತದೆ. ತುಂಬ ಗಾಳಿ ಬರ್ತಾ ಉಂಟು. ಸೊ ಇಲ್ಲಿ ಸ್ವಲ್ಪ ಈಗ ಫೋಟೋ ಸೆಷನ್ ಮಾಡಿ ಮುಂದೆ ಗಾಡಿ ನಿಲ್ಲಿಸ್ತೇನೆ. ನಿಮಗೆ ಓವರ್ ಬ್ರಿಡ್ಜ್ ಎಲ್ಲ ಮುಂದೆ ಕಾಣೋದು, ಅಲ್ಲಿ ಲಾಗ್ ಮಾಡ್ತೇನೆ. ಗಾಯ್ಸ್, ರೈಲ್ ನೋಡ್ತಾ ಇರ್ಬೋದು, ರೈಲು ಇಲ್ಲಿಗೆ ಬಂದದಕ್ಕೆ ಸಾರ್ಥಕ ಆಯಿತು. ಪಂಬನ್ ಬ್ರಿಡ್ಜಲ್ಲಿ ಒಂದು ರೈಲು ಹೋಗುದು ಸಹ ನೋಡಿ ಆಯಿತು. ಇಲ್ಲಿ ಫೋಟೋ ಸೆಷನ್ ಮಾಡ್ತಾ ಇಲ್ಲೇ ಟೈಮ್ ಆಯಿತು. ಈಗ ಎಷ್ಟು 6:35 ಆಯಿತು ಇಲ್ಲಿ. ಸೊ ಇನ್ನೀಗ ಮುಂದೆ ಹೋದಾಗೆ ಕತ್ಲೆ ಆಗ್ತದೆ. ನಿಮಗೆ ಆ ಓವರ್ ಬ್ರಿಡ್ಜ್ ಎಲ್ಲ ತೋರಿಸ್ಲಿಕ್ಕೆ ಆಗಲಿಕ್ಕಿಲ್ಲ ಅಂತ ಅಂದ್ಕೊಂಡಿದ್ದೇನೆ. ಸೊ ಈಗ ಜಸ್ಟ್ ಸ್ಟೇಗೆ ಹೋಗಿ ರೆಸ್ಟ್ ಮಾಡೋದು ಇವತ್ತು. ಸೊ ಏನೋ ಹೇಳಲಿಕ್ಕೆ ಹೊರಟದಂದರೆ, ನಾಡ್ದು ಇದೇ ರೂಟಲ್ಲಿ ನಾಳೆ ನಾವು ರಿಟರ್ನ್ ಬರ್ತೇವೆ ಮಧ್ಯಾಹ್ನ. ಸೊ ಆವಾಗ ಒಂದು ಸ್ಟಾಪ್ ಕೊಟ್ಟು ನಿಮಗೆ ಸೆಲ್ಫಿ ತೆಗಿತಿದ್ದಾರೆ. ಆವಾಗ ನಿಮಗೊಂದು ಎಲ್ಲ ಕ್ಲಿಯರಾಗಿ ತೋರಿಸ್ತೇನೆ. ಸೊ ಅಷ್ಟೇ, ಈಗ ಸೀದಾ ಸ್ಟೇಗೆ ಹೋಗುವ. ಇನ್ನು 1/2 ಗಂಟೆ ತೋರಿಸ್ತಾ ಉಂಟು ಸ್ಟೇಗೆ. 1 ಗಂಟೆ 45 ನಿಮಿಷ. 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 1 ಗಂಟೆ 45 ನಿಮಿಷ
ನೈಟ್ ಆಯ್ತಲ್ಲ, ಇನ್ನು ನಿಮಗೆ ಗೋಪುರದಲ್ಲಿ ಸಹ ಅಷ್ಟು ಕಾಣಲಿಕ್ಕಿಲ್ಲ. ಸರಿ, ನಾನು ಇಲ್ಲಿ ಈಗ ಇವತ್ತಿನ ವ್ಲಾಗ್ ಎಂಡ್ ಮಾಡ್ತೇನೆ. ಯಾಕಂದರೆ ಇನ್ನೆಂತ ಇಲ್ಲ, ಇನ್ನೀಗ ಸ್ಟೇಗೆ ಹೋಗಿ ಫ್ರೆಶ್ ಅಪ್ ಆಗಿ ರೆಸ್ಟ್ ಮಾಡೋದು. ಟೈಮ್ ಇದ್ದರೆ ಮಾತ್ರ ಒಂದು ದೇವಸ್ಥಾನಕ್ಕೆ ಹೋಗ್ಬೋದು ರಾಮೇಶ್ವರಂ. ಯಾಕಂದರೆ ನಮ್ಮ ಸ್ಟೇಯಿಂದ ನಡ್ಕೊಂಡು ಹೋಗುವಷ್ಟೇ ದೂರ ಇರೋದು ದೇವಸ್ಥಾನ. ಬಟ್ ದೇವಸ್ಥಾನ 8 ಗಂಟೆಗೆ ಕ್ಲೋಸ್ ಅಂತೆ. ಸೊ ಆಗ್ತದ ಇಲ್ವಾಗ ಕ್ಲಾರಿಟಿ ಇಲ್ಲ. ಹೋಪ್ ಫಾರ್ ದ ಬೆಸ್ಟ್. See you in next vlog.